ಸ್ನೇಹಿತರೆ, ನೀವು ಪವರ್ಫುಲ್ ವ್ಯಕ್ತಿಗಳಾಗಬೇಕಾ? ಎಫೆಕ್ಟಿವ್ ಆಗಿ ನಿಮ್ಮ ಜೀವನವನ್ನು ಕೇಂದ್ರ ಬಿಂದುವನ್ನಾಗಿ ಮಾಡಬೇಕಾ? ಅಂದರೆ ಪ್ರಭಾವಶಾಲಿ ವ್ಯಕ್ತಿಗಳಾಗಬೇಕು. ಪ್ರತಿಯೊಬ್ಬ ಪ್ರಭಾವಶಾಲಿ ವ್ಯಕ್ತಿಗಳು ಶಕ್ತಿಶಾಲಿ ಬಲಿಷ್ಠವಾದಂತಹ ವ್ಯಕ್ತಿತ್ವ ಹೊಂದಿರೋರು ಅವರ ಇಂಪ್ಯಾಕ್ಟನ್ನು ಬೀಳ್ತಾರೆ. ಪ್ರತಿ ನಾಡಲ್ಲಿ, ದೇಶದಲ್ಲಿ, ಇಡೀ ಜಗತ್ತಲ್ಲಿ ಅವರ ಒಂದು ಪ್ರಭಾವ ಹೆಚ್ಚಾಗಿರುತ್ತೆ, ಅಧಿಕವಾಗಿರುತ್ತೆ. ಈ ರೀತಿ ಮಾಡಬೇಕಾದ್ರೆ ನಾನು ಹೇಳಿಕೊಡುವಂತಹ 5 ಸೂತ್ರಗಳನ್ನು ನೀವು ನಿರಂತರವಾಗಿ ಪಾಲನೆ ಮಾಡಬೇಕು. ಮೊದಲನೇ ಸೂತ್ರ, ಕಡಿಮೆ ಮಾತಾಡೋದಕ್ಕೆ ಹೋಗಬೇಡಿ. ನೀವು ಏನನ್ನೇ ಮಾತನಾಡೋಂಗಿದ್ರೆ ಕೆಲಸದ ಮೂಲಕ, ಆ್ಯಕ್ಷನ್ ಮೂಲಕ ಮಾಡಿ ತೋರಿಸಿ. ಬಾಯಲ್ಲಿ ಹೇಳಬೇಡಿ, ಆ್ಯಕ್ಷನ್ ಮೂಲಕ ಮಾಡಿ ತೋರಿಸಿ. ಇದು ನೀವು ಮಾಡಬೇಕಾಗಿರುವಂತಹ ಮೊಟ್ಟ ಮೊದಲನೇ ಒಂದು ಕೆಲಸ. ಎರಡನೇ ಕೆಲಸ, ನೀವು ಸಾಧ್ಯವಾದಷ್ಟು ದಿನನಿತ್ಯ ಎದ್ದಿದ್ದ ತಕ್ಷಣವೇ 30, 60, 90 ಮಿನಿಟ್ಸ್ ಈ 3 ಭಾಗ ಮಾಡಿಕೊಂಡು ಓದೋದಕ್ಕೆ ಶುರು ಮಾಡಿ. ಪುಸ್ತಕಗಳನ್ನು ಓದಿ. ಪುಸ್ತಕ ಓದೋಕ್ಕೆ ಆಸಕ್ತಿ ಇಲ್ಲ ಅಂದರೆ ಆಡಿಯೋಗಳನ್ನು ಕೇಳಿ. ಬೆನ್ನುಮೂಳೆ ನೆಟ್ಟಗಿಟ್ಕೊಂಡು ಗೋಡೆ ಸಪೋರ್ಟ್ ತಗೊಂಡು ಮೋಟಿವೇಶನ್ ಆಡಿಯೋಗಳನ್ನು, ಸತ್ವಭರಿತ ವಿಚಾರಗಳನ್ನು, ಅಥವಾ ನೀವು ಮಾಡುತ್ತಿರುವಂತಹ ವೃತ್ತಿ ಅದರಲ್ಲಿ ಸ್ಪೆಷಲಿಸ್ಟ್ ಎಕ್ಸ್ಪರ್ಟ್ ಆಗೋದಕ್ಕೆ ಆ ಒಂದು ಆಡಿಯೋಗಳು ನಿಮಗೆ ಸಹಾಯ ಮಾಡ್ತವೆ. ಇದಾದ ನಂತರ ಮೆಡಿಟೇಷನ್ ಮಾಡಿ. ಪ್ರಶಾಂತವಾಗಿರುವಂತಹ ಸ್ಥಳಗಳಿಗೆ ಭೇಟಿ ಕೊಡಿ. ಬೆಟ್ಟ, ಗುಡ್ಡ, ನದಿ, ಸಮುದ್ರ, ಈ ರೀತಿ ನೀವು ದಿನನಿತ್ಯ ಮಾಡೋದಕ್ಕೆ ಸಾಧ್ಯವಾದಾಗ ಅದು ನಿಮಗೆ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಬೆಟ್ಟ, ಗುಡ್ಡ, ಕೆರೆ, ಬಾವಿ, ನದಿ ಅಥವಾ ಗಿಡ ಮರಗಳ ಹತ್ರನಾದರೂ ನೀವಿದ್ದಾಗ ಅತ್ಯದ್ಭುತವಾದಂತಹ ಫಲಿತಾಂಶ ಕೊಡುತ್ತೆ. ಇದು ಎರಡನೇದು. ಇನ್ನು ಮೂರನೇದು, ದಿನನಿತ್ಯ ಶಾರೀರಿಕವಾಗಿ ಹೆಚ್ಚಿನ ಆಕ್ಟಿವಿಟೀಸ್ಗಳನ್ನು ಮಾಡಿ. ಅಂದರೆ ಕ್ಲೀನ್ ಮಾಡೋದು, ವಾಕಿಂಗ್ ಮಾಡೋದು, ಜಾಗಿಂಗ್ ಮಾಡೋದು, ಅಥವಾ ಜಿಮ್ಗೆ ಹೋಗ್ತೀರಾ, ಏರೋಬಿಕ್ಸ್ ಮಾಡ್ತೀರಾ. ಶಾರೀರಿಕವಾಗಿ ಆಕ್ಟಿವಿಟೀಸ್, ಕೈ ಕಾಲುಗಳು, ಇಡೀ ಶರೀರದ ಎಲ್ಲ ಅವಯವಗಳು, ಎಲ್ಲ ಅಂಗಾಂಗಗಳು ಕೆಲಸ ಮಾಡಬೇಕು. ಹೆಚ್ಚಾಗಿ 1 ಗಂಟೆ ನೀವು ಸ್ವಿಮ್ಮಿಂಗ್ ಮಾಡಿದ್ರೆ ಅದರಲ್ಲಿ ಅದ್ಭುತವಾಗಿರುವಂಥ ಎನರ್ಜಿ ಸಿಗುತ್ತೆ. 1 ಗಂಟೆ ಸ್ಕಿಪ್ಪಿಂಗ್ ಮಾಡಿದ್ರೆ ಎಕ್ಸ್ಟ್ರಾರ್ಡಿನರಿ ರಿಸಲ್ಟ್ ಸಿಗುತ್ತೆ. ಸೊ 1 ಗಂಟೆ ನೀವೇನಾದರೂ ನಿರಂತರವಾಗಿ ಬರಿಗಾಲಿನಲ್ಲಿ ನೆಲವನ್ನು, ಮಣ್ಣನ್ನು ಸ್ಪರ್ಶಿಸಿದ್ರೆ ಅದರಿಂದನೂ ಅತ್ಯದ್ಭುತವಾಗಿ ಎನರ್ಜಿ ಸಿಗುತ್ತೆ. ಈ ರೀತಿ ಶಾರೀರಿಕವಾಗಿ ಮಾಡುವಂತಹ ಕೆಲಸಗಳು ಎಲ್ಲ ಅವಯವಗಳಿಗೆ, ಎಲ್ಲ ಅಂಗಾಂಗಗಳಿಗೆ ಕೆಲಸ ಕೊಡಬೇಕು. ಆಗ ನೀವು ಅತ್ಯದ್ಭುತವಾಗಿ ಮುಂದಿನ ಜೀವನವನ್ನು ನಡೆಸೋದಕ್ಕೆ ಶುರುವಾಗುತ್ತೆ. ಇನ್ನು 4th ಪಾಯಿಂಟ್, ನೀವು ನಿಮ್ಮ ತಂದೆ ತಾಯಿಗಳನ್ನು ನಿಮಗೆ 40 ವರ್ಷ ತುಂಬೋದ್ರೊಳಗಡೆ ಅವರಿಗೆ ಬೇಕಾಗಿರುವಂಥ ಎಲ್ಲ ಲಕ್ಸುರಿಗಳನ್ನು ನೀವು ಮಾಡಿಕೊಡ್ಬೇಕು. ನಿಮಗೆ ಅವರು ಏನೇನು ಕೊಟ್ಟಿಲ್ವೋ ಅದೆಲ್ಲವನ್ನು ನೀವು ಕೊಡೋದಕ್ಕೆ ಪ್ರಯತ್ನ ಮಾಡಬೇಕು. ನಿಮಗೆ 40 ವರ್ಷ ತುಂಬೋದ್ರೊಳಗಡೆ ನಿಮ್ಮ ತಂದೆ ತಾಯಿಗೆ ಬೇಕಾದಂತಹ ಎಲ್ಲ ಸೌಲಭ್ಯಗಳು, ಸೌಕರ್ಯಗಳನ್ನು ಮಾಡಿಕೊಟ್ಬಿಡ್ಬೇಕು. ಆಗ ನೀವು ಅತ್ಯದ್ಭುತವಾದಂತಹ ಪ್ರಭಾವಶಾಲಿ ವ್ಯಕ್ತಿ, ಪವರ್ಫುಲ್ ವ್ಯಕ್ತಿ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇನ್ನು 5th ಪಾಯಿಂಟ್, ಆಫ್ಲೈನ್ ಇರಲಿ, ಆನ್ಲೈನ್ ಇರಲಿ, ಎರಡೂ ರೀತಿಯಲ್ಲೂ ಕೂಡ ನಿಮ್ಮ ಗುರಿಯನ್ನು ಮುಟ್ಟದೇ ಇರೋದಕ್ಕೆ ತಡೆ ಹಿಡಿದಿರುವಂತಹ ವ್ಯಕ್ತಿಗಳು, ವಸ್ತುಗಳು, ವಿಚಾರಗಳು, ಇವರನ್ನೆಲ್ಲ ಅನ್ಫಾಲೋ ಮಾಡಿಬಿಡಿ. ಇವರ ಸಹವಾಸಗಳನ್ನು ಬಿಟ್ಟುಬಿಡಿ. ಇವರಿಂದ ನಿಮಗೆ ನಯಾ ಪೈಸದ ಉಪಯೋಗ ಇಲ್ಲ. ಹಿಡ್ದಿಡ್ತಾವ್ರೆ, ನಿಮ್ಮನ್ನು ಬೆಳೆಯಕ್ಕೆ ಬಿಡ್ತಾ ಇಲ್ಲ. ಯಾವುದೋ ಒಂದು ರೀತಿ ನಿಮ್ಮನ್ನು ಇನ್ವಿಸಿಬಲ್ ಆಗಿ ಕಟ್ಟಾಕ್ಬಿಟ್ಟಿದ್ದಾರೆ. ಆ ಕಟ್ಟಾಕೋದನ್ನು ನೀವೇನಾದರೂ ಬಿಟ್ಬಿಟ್ರೆ, ಕತ್ತರಿಸ್ಬಿಟ್ಟು ಮುಂದೋದ್ರೆ ಬೆಳೆಯೋದಕ್ಕೆ ಸಾಧ್ಯವಾಗುತ್ತೆ. ಅವರನ್ನು ನೀವು ಬಿಡಲಿಲ್ಲ. ಕೆಲವರು ಯಾವ್ಯಾವುದು ಬೇಡದಿರೋದಕ್ಕೆಲ್ಲ ಫಾಲೋ ಮಾಡಿರ್ತಾರೆ. ಆ ನೋಟಿಫಿಕೇಶನ್ ಬರ್ತಾ ಇರ್ತದೆ, ಅದು ನೋಡ್ಕೊಂಡು ಜೀವನವನ್ನು ಕಳೀತಾರೆ. ಆದ್ದರಿಂದ ಈ 5 ಅತ್ಯದ್ಭುತವಾದ, ಶಕ್ತಿಶಾಲಿ, ತುಂಬ ಎಫೆಕ್ಟಿವ್ ಆಗಿರುವಂತಹ ಸೂತ್ರ, ಇದನ್ನು ನೀವು ಅಳವಡಿಸ್ಕೊಂಡು ನಿಮ್ಮ ಜೀವನವನ್ನು ಅತ್ಯದ್ಭುತವಾಗಿ ರೂಪಾಂತರಣಗೊಳಿಸ್ಕೊಂಡು ಟ್ರಾನ್ಸ್ಫಾರ್ಮೇಷನ್ ಲೈಫ್ ಬೇಕು ಅಂದರೆ ಈ ಪದ್ಧತಿಗಳನ್ನು ನೀವು ಅನುಸರಣೆ ಮಾಡಿ.